ರವಿಗಣಿಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಕೆಂಪೇಗೌಡರು ಸ್ಮಾರಕ ಕಟ್ಟಿದ್ರೇನ್ರಿ ನೀವು? ಒಕ್ಕಲಿಗರಲ್ವಾ? ಡಿ.ಕೆ. ಶಿವಕುಮಾರ್ ನೀವು ಒಕ್ಕಲಿಗರಲ್ವಾ? ಕನ್ನಡದ ಸಂಸ್ಕೃತಿ ನೆಲ ಜಲ ಏನು ಬಂದಾಗ ಬಾಯಿ ಬೇದಿ ಮಾಡ್ಕೊಂಡ್ಬಿಡ್ತೀರ. ಟೈಮ್ ಬಂದಾಗ ಹೋಗ್ರಿ ಕೆಂಪೇಗೌಡರು ಸ್ಮಾರಕ ಕಟ್ಟಿ. ಅದನ್ನ ಇಟ್ಕೊಂಡು ಇನ್ನೂ ರಾಜಕಾರಣ ಮಾಡ್ತಾ ಇದ್ದೀರಲ್ಲ. ದುಡ್ಡಿಲ್ವಾ ನಿಮ್ಮ ಹತ್ರ? ಜಾಗ ಇಲ್ವಾ? ಇಚ್ಛಾಶಕ್ತಿ ಇಲ್ವಾ? ಇದನ್ನ ಎಲ್ಲ ಏನೂ ಮಾಡದೆ, ವಿಚಾರಗಳು ತಿಳ್ಕೊಳ್ಳದೆ ನೀವು ಹಾರ್ಷ್ ಆಗಿ ಮಾತಾಡ್ಬಿಡ್ತೀರಾ ಚಲನಚಿತ್ರ ರಂಗದವ್ರ ಬಗ್ಗೆ, ಆಡಳಿತದಲ್ಲಿದ್ದೀರಾ ಅಂತ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ಬೇಕು. ಈಗ ರವಿಗಾಣಿಗ ಅವರಿಗೆ ಹೋದಲ್ಲೆಡೆಯೆಲ್ಲ ಪ್ರಶ್ನೆ ಕೇಳಲಾಗುತ್ತದೆ ಅಭಿಮಾನಿಗಳಿಂದ. ಏನಂತ? 2004ರಿಂದ 2025ರವರೆಗೆ ಕಿಚ್ಚ ಸುದೀಪ್ ಅವರು ಯಾವ ಅವಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ, ಯಾವ್ಯಾವ್ದನ್ನು ತಗೊಂಡಿದ್ದಾರೆ. ಅದೇ ಶಿವಣ್ಣ ಅವರಿಗೆ ಅವಾರ್ಡ್ ಕೊಡಬೇಕು ಅಂದಾಗ, ಖಾಸಗಿ ಚಾನೆಲ್ಗಳು ಮಾಡಿದಾಗ, ರಮ್ಯಾ ಅವ್ರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಬಂದಿದ್ದಾರೆ ಅವಾರ್ಡ್ ಕೊಡಕ್ಕೆ. ಯಶ್ ಅವ್ರದ್ದೇನು ಕನ್ನಡ ವಿರೋಧಿ ನೀತಿ ನಿಮಗೆ ಕಂಡಿದ್ದು? ನಿಮ್ಮ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂತನಾ? ಕರೆದಿದ್ದೀರಾ ನೀವು? ಸಾಧು ಕೋಕಿಲ ಹೋಗಿದ್ದಾರೆ ಕರೆಯಕ್ಕೆ? ಮಾಹಿತಿ ಇದೆಯಾ ಅವ್ರಿಗೆ? ಅವರೇ ಹೇಳ್ತಾರೆ, ನಿಮ್ದು ಯಾವ್ದ್ರಿ ಸರ್ಕಾರ, ಏನ್ ಯೋಗ್ಯತೆ ನಿಮ್ದು? 20-30 ಜನ ಬರ್ತಾರೆ, ಒಬ್ಬ ಸ್ಟಾರ್ ಬಂದ್ರೆ ಅವ್ರಿಗೆ ಸೀಟ್ ಹಾಕಕ್ಕಾಗಲ್ಲ, ಅವ್ರಿಗೆ ಚೇರ್ ವ್ಯವಸ್ಥೆ ಮಾಡಕ್ಕಾಗಲ್ಲ, ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ ನಿಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ. ಮತ್ತೆ ಯಾಕೆ ಮಾಡ್ತೀರಾ ಕಾರ್ಯಕ್ರಮ? ಇಲ್ಲಿ ಲೈವ್ ಅಲ್ಲಿ ಇದಾರಲ್ಲ ಇವರೆಲ್ಲ, ಸಿನಿಮಾದವ್ರು ಇದಾರೆ, ಇವ್ರಿಗೆಲ್ಲ ಇನ್ವಿಟೇಷನ್ ಹೋಗಿದೆಯಾ ಕೇಳಿ ಯಾರಿಗಾದ್ರು? ಒಂದ್ ಆಹ್ವಾನ ರೀ, ಒಂದ್ ಮರ್ಯಾದೆ. ಡಿಜಿಟಲ್ ಮೀಡಿಯಾ ಇದೆ ಇವಾಗ, ಇಂಥದ್ದು ಸಿನಿಮಾಗಳು ಬರ್ತಾ ಇದೆ, ಹೀಗೊಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಚಲನಚಿತ್ರೋತ್ಸವ ಅನ್ನೋದೇ ಒಂದು ಲಾಬಿ, ಅದಕ್ಕೆ ನಾವು ಹೋಗೋದೇ ಬಿಟ್ಬಿಟ್ಟಿದೀವಿ. ಏನೂ ಇರಲ್ಲ ಅದರಲ್ಲಿ. ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ತೋರಿಸ್ತೀರ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲ್ಲ. ಅದೊಂದು ತುಂಬಾ ಅದ್ಭುತವಾದಂಥ ಕಾರ್ಯಕ್ರಮವಾಗಿ ರೂಪಿಸ್ಬೋದು ನೀವು ಮನಸ್ಸು ಮಾಡಿದ್ರೆ. ಏನಾಗಿದೆ, ಇದೊಂದು ಶೋಕಿ ರಾಜಕಾರಣಿಗಳಿಗೆ, ಚಿತ್ರೋದ್ಯಮದವ್ರನ್ನ ಬೈದು ಬಿಡೋದು. ಅವ್ರು ಆ ಹೋರಾಟಕ್ಕೆ ಬರ್ತಿಲ್ಲ. ಎಷ್ಟು ಹೋರಾಟ ಮಾಡಿದ್ದಾರೆ ಈ ಕನ್ನಡ ಪರ ಹೋರಾಟಗಾರರು? ಒಂದಷ್ಟು ಜನ ಮಾತಾಡ್ಬಿಡ್ತಾರೆ. ಏನೇನು ಕೆಲಸ ಮಾಡಿದ್ದಾರೆ? ನೀವು ಮೊದಲು ಅವ್ರ ಹತ್ರಕ್ಕೆ ಹೋಗೋದು ಕಲ್ತ್ಕೊಳ್ಳಿ. ಅವರು ನಿಮ್ಮ ಹತ್ರ ತಗೊಳ್ಳಿ, ಬರ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಯಾರು ಏನು ಕನ್ನಡದಕ್ಕಿಂತ ದೊಡ್ಡವರಲ್ಲ.